ರಮ್ಯಾ ರಮ್ಯಾ ಯಾವಾಗ ಬಂದೆ ಊರಿಗೆ? ನಿನ್ಗೆ ಯಾಕೆ ಅದೆಲ್ಲನ? ಸುಮ್ಮನೆ ಮುಚ್ಕೊಂಡು ಹೋಗು ನಿನ್ನ ಕೆಲಸ ನೀನು ನೋಡ್ಕೊಂಡು. ನಾನು ಯಾವಾಗಾದ್ರೂ ಬರ್ತೀನಿ, ಅದನ್ನ ತಲೆ ಕೆಡಿಸ್ಕೊಂಡು ನಿನ್ಗೆ ಏನಾಗಬೇಕಾಗೈತೆ? ನಿನ್ಗೇನು ಮಾಡಕ್ಕೆ ಕೆಲಸ ಇಲ್ವಾ? ಇದ್ಯಾಕೆ ರಮ್ಯಾ ಅಲ್ಲ ಮಾತಾಡ್ಸಿದ್ರೆ ಮೈ ಮೇಲೆ ದೆವ್ವ ಬಂದಂಗೆ ಆಡ್ತಾ ಇದೆಯಲ್ಲ. ನಾನೇನಂದೆ ಈಗ? ಏನೋ ಚೆನ್ನಾಗಿದ್ದೇನೆ ರಮ್ಯಾ, ಯಾವಾಗ ಬಂದೆ ಅಂತ ಕೇಳಿದ್ರೆ ಮುಚ್ಕೊಂಡು ಹೋಗು ಅಂತ ಹೇಳ್ತಾ ಇದೆಯಾ? ಮತ್ತೆ ಸುಮ್ಮನೆ ಹೋಗು. ನಾನು ಮಾತಾಡ್ಸ್ಬೇಡ, ನಾನು ಮಾತಾಡ್ಸಿರೆ ಹಂಗೇನೆ. ಆಯ್ತು ಬಿಡೆ ತಾಯಿ, ನಿನ್ನ ಮಾತಾಡ್ಸಲ್ಲ, ನಿಮ್ಮ ಅಮ್ಮನ ಮಾತಾಡ್ಸಲ್ಲ, ಇಬ್ರು ಒಂದೇನೆ. ನಿಮ್ಮ ಅಮ್ಮನ ಬುದ್ಧಿ ಎಲ್ಲೋಗುತ್ತೆ ಹೇಳು? ಎಲ್ಲನ ನಿಮ್ಮ ಅಮ್ಮಂದೆ ಬುದ್ಧಿ. ಅಮ್ಮಯಿಂದಾದ್ರೂ ಆಗುತ್ತೆ, ಅಪ್ಪಯಿಂದಾದ್ರೂ ಆಗುತ್ತೆ. ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗೈತಿ? ಹೋಗು ಸುಮ್ಮನೆ, ನಾನು ಮಾತಾಡ್ಸ್ಬೇಡ. ನಾನು ಹೋಗೋದು ಹಂಗಿರ್ಲಿ, ನೀನು ಹೋಗು. ನನಗೇನು ಹೇಳ್ತಾ ಇದ್ಯಾ? ಹೋಗು ನೀನು. ಏನೋ ನಮ್ಮೂರಳು ಬಂದವಳಲ್ಲ ತವ್ರ ಮನೆಗೆ ಅಂತ ಹೇಳಿ ಮಾತಾಡ್ಸಿದ್ರೆ ಮೈ ಮೇಲೆ ಚೇಳ್ ಬಿಟ್ಕೊಂಡಂಗೆ ಆಡ್ತಾ ಇದೆಯಲ್ಲ. ಹೋಗು ಹೋಗು. ಅದಕ್ಕೆ ಮತ್ತೆ ನಿನಗೆ ಅಂತ ಗಂಡ ಅಂತ ಅತ್ತೆ ಮನೆ ಸಿಕ್ಕಿರೋದು. ಇವಳಿಗೇನು ಭಾರಿ ಒಳ್ಳೆ ಮನೆ ಸಿಕ್ಕೈತೆ ಮಂಗೆ ಮಾತಾಡಕ್ ಬರ್ತಾಳೆ ಈ ಅಮ್ಮ. ಮುಚ್ಕೊಂಡು ಹೋಗ್ಬೇಕು. ಮಾತಾಡ್ಸಿರೆ ನಾನು ಹಿಂಗೆ ಮತ್ತೀಗ ಬೈಯೋದು. ಯಾಕೆ ಬರ್ಬೇಕು ನಾನು ಮಾತಾಡ್ಸಕ್ಕೆ? ನನಗೆ ಮೊದಲೇ ಮನ್ಸು ಸರಿ ಇಲ್ಲ. ಏನೇ ರಂಗಕ್ಕಯ್ಯ, ಎಲ್ಲಿಗೆ ಹೋಗ್ತೀಯಾ? ಅದೇ ನನ್ನ ಮಗ ಕೆಲ್ಸಕ್ಕೆ ಹೋಗ್ಯವನಲ್ವಾ, ಅಲ್ಲಿಗೆ ಬಾರಮ್ಮ ಹಂಗೇನೆ. ನಮ್ಮ ಅಮ್ಮಣಿನೂ ಬತ್ತಾಳಂತೆ ಅಲ್ಲಿಗೇನೆ. ಹಂಗೇನೆ ಎಲ್ಲ ಬೆಂಗಳೂರಿಗೆ ಹೋಗ್ಯವಳೆ, ಬಟ್ಟೆ ತಗಬೇಕು ಮದ್ವಿಗೆ. ಬಾ ನೀನು ಅಲ್ಲಿಗೆ ಅಂತ ಅಂದ್ರೆ ಅದಕ್ಕೆ ನಾನು ಬಸ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೀನು ಎಲ್ಲಿಗೆ ಹೋಗ್ತೀಯಾ? ನಾನು ಎಲ್ಲಿಗೆ ಹೋಗೋಣ, ಇಲ್ಲೇ ಗುಂಡಜ್ಜಿನ ಮಂಟಕ್ಕೆ ಹೋಗೋಣ ಅಂತ ಹೋಗ್ತಿದ್ದೆ. ಹಂಗೆ ಒಂದಿಟ್ಟು ಅಂಗಡಿಗೆ ಬೇರೆ ಹೋಗ್ಬೇಕು, ಹಂಗೆ ಗುಂಡಜ್ಜಿನ ಮಾತಾಡ್ಸ್ಕೊಂಡು ಅಂಗಡಿ ತಕ್ಕ ಹೋಗೋಣ ಅಂತಾನ. ಹೌದೇನು? ಸರಿ ಅಮ್ಮ. ಮತ್ತೆ ಇನ್ನೇನು ಸಮಾಚಾರ? ಯುಗಾದಿ ಹಬ್ಬ ಜೋರೇ? ಏನ್ ಜೋರ ಏನ ಮಾಮೂಲಿ, ವರ್ಷ ವರ್ಷನ ಏನಂತ ಖುಷಿ ಇರಲ್ಲ ಮುಂಚೆ ಇದ್ದಂಗೆ. ಮೊದ್ಲಂದ್ರೆ ಖುಷಿ ಇರೋದು. ಹಬ್ಬಗಳು ಬರ್ತವೆ ಅಂದ್ರೆ ಮನೆ ತೊಳೆಯೋದು, ಬಟ್ಟೆ ಒಗೆಯೋದು, ಎಷ್ಟು ಖುಷಿ ಆಗೋದು. ಸಂಡಿಗೆ ಒಯ್ಯೋದು, ಹಪ್ಪಳ ಮಾಡೋದು. ಈಗೆಲ್ಲ ಎಲ್ಲಿ? ಎಲ್ಲ ಅವಾಗವಾಗ ಮಾಡ್ತಲೇ ಇರ್ತೀವಿ, ಅವಾಗ ತಿಂತಲೇ ಇರ್ತೀವಿ. ಮೊದಲು ಒಬ್ಬಟ್ಟು ಅಂದ್ರೆ ಖುಷಿ ಪಡ್ತಿದ್ವಿ. ಯುಗಾದಿ ಹಬ್ಬ ಬಂತು ಅಂದ್ರೆ ಒಬ್ಬಟ್ಟು ತಿನ್ಬೋದು ಅಂತಾನ. ಯಾಕೆಂದ್ರೆ ಒಬ್ಬಟ್ಟು ಮಿಕ್ನ ಟೈಮಿಗೆ ಮಾಡ್ತಾನೆ ಇರ್ಲಿಲ್ಲ. ಈಗ ನೆನೆಸ್ಕೊಂಡಂಗೆಲ್ಲ ಮಾಡ್ಕೊಂಡು ತಿಂತಿರ್ತೀವಿ. ಆ ಹಬ್ಬದ ಖುಷಿನೇ ಇಲ್ಲ ಇವಾಗ ಮೊದ್ಲಿನಂಗೆ. ಅದು ಸರಿನೇ ತಗ. ಕಾಲ ಬದಲಾದಂಗೆ ಎಲ್ಲ ಬದಲಾಗುತ್ತೆ ಮನುಷ್ಯನ್ಗೆ. ಇವಾಗ ತಿಂಬಕ್ಕೆ ಏನು ತೊಂದರೆ ಇಲ್ಲ. ಆದ್ರೆ ಕಾಯಿಲೆಗಳು, ಇಲ್ಲದ ಕಾಯಿಲೆಗಳು ಬಂದು ಆಸ್ಪತ್ರೆಗೆ ಇಕ್ಕೋದು ಒಂದು ದೊಡ್ಡ ಇದಾಗ್ಬಿಟ್ಟೈತಿ ಇವಾಗ. ಓ ರಮ್ಯಾನು ಬರ್ತಾ ಇದ್ದಾಳೆ. ಬಾರೆ ರಮ್ಯಾ, ಯಾವಾಗ ಬಂದೆ? ಏನಮ್ಮ ರಮ್ಯಾ, ಚೆನ್ನಾಗಿದೀಯಾ? ಆಶಿ ಈಗ ಈ ಅಮ್ಮಗೆ ಎಲ್ಲ ಫೋನ್ ಮಾಡಿ ಹೇಳಿರ್ತಾಳೆ, ಗೊತ್ತೈತೆ ನನಗೆ. ಅದಕ್ಕೆ ಅಣಗ್ಸಕ್ಕೆ ಚೆನ್ನಾಗಿದೀಯಾ ಅಂತ ಕೇಳ್ತಾ ಇದ್ದಾಳೆ. ಸರಿಯಾಗಿ ಹೇಳ್ತೀನಿ ನೋಡು. ಮದ್ವೆ ಅಡಿಯಲ್ ಕಣಮ್ಮ, ನಿನ್ನ ಮಗಂದನು ಆ ಹಾಸಂದನು ಅಂತಾನೆ. ಏನಾದ್ರು ನನಗೆ ಕೆಣಕಿದ್ರಿ ಏನೇ ರಮ್ಯಾ? ಅಲ್ಲ ಆಶಾನು ಮತ್ತೆ ರಂಗಕ್ಕಯ್ಯನ ಮಗನ ಮದ್ವೆ ನಿಲ್ಲಿಸ್ಬೇಕಂತ ಏನೇನೋ ಮಾಡ್ತಿದ್ಯಂತೆ ನೀನು. ಅಲ್ಲ ಅಯ್ಯಮ್ಮಂತಾಗ ಒಂದು ಸುಳ್ಳು, ಅಯ್ಯಮ್ಮಂತಾಗ ಒಂದು ಸುಳ್ಳು ಹೇಳಿ ಮದ್ವೆ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಂತೆ. ಯಾಕೆ? ಯಾಕೆಂದ್ರೆ ಅವಳಿಗೆ ಅವನ ಆದ್ಮಿ ಕಂಡ್ರೆ ಆಗಲ್ಲ. ಒಳ್ಳೆ ಹುಡುಗ ಸಿಗ್ತಾ ಇದ್ದಾನಲ್ಲ ನನ್ನ ಮಗ ಕೆಲಸದಾಗಿರೋನು, ಅವಳಿಗಂತ ಹುಡುಗ ಸಿಗ್ಲಿಲ್ವಲ್ಲ, ಅಂತ ಮನೆ ಸಿಗ್ಲಿಲ್ವಲ್ಲ, ಅದಕ್ಕೆ ಹೊಟ್ಟೆವರಿಗೆ ಏನೇನೋ ಮಾಡ್ತಾಳೆ. ರಮ್ಯಾ, ಇನ್ನೊಂದ್ಸಲ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಇನ್ನೇನು ಪ್ರಯತ್ನ ಮಾಡಕ್ ಹೋಗ್ಬೇಡ. ಸಾಧ್ಯ ಆದ್ರೆ ಒಳ್ಳೇದ್ ಮಾಡು, ನಿನಗೂ ಒಳ್ಳೇದಾಗುತ್ತೆ. ಅದ್ ಬಿಟ್ಬಿಟ್ಟು ನಿನಗೆ ಒಳ್ಳೇದಾಗಿಲ್ಲ ಅಂತ ಹೇಳಿ ಇನ್ನೊಬ್ರಿಗೆ ಕೆಡಕ್ ಮಾಡಕ್ ನೋಡ್ಬೇಡ. ಅದ್ ಸರಿ, ಈಗ ಯಾಕೆ ತವ್ರ ಮನೆಗೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಏನನ್ನ ಹೇಳ್ ಕಳಿಸ್ತೇನೆ ನಿಮ್ಮ ಅತ್ತೆ? ನಮ್ಮ ಅತ್ತೆ ಹೇಳ್ ಕಳ್ಸವಳೆ. ಹೇಳ್ಬೇಕೇನು ಏನು ಅಂತಾನ? ಯಾಕೆ ಹಂಗಂತ ಇದ್ಯಾ? ಹೇಳ್ಕೊಳ್ಸಿದ್ಯಾ ಗೀಳ್ ಕಳ್ಸವಳೆ ಅಂತಾನ? ಮರ್ಯಾದಿಲ್ದಂಗೆ ಮಾತಾಡ್ತಾ ಇದ್ಯಲ್ಲಿ ಯಾಕೆ ಹಿಂಗಾಡ್ತಾ ಇದ್ಯಾ? ಏನಾಗಿತ್ತು ನಿನಗೆ? ಏನಾದ್ರೂ ಆಗ್ಲಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕಾಗೈತೆ? ಮುಚ್ಕೊಂಡು ಹೋಗ್ರಿ, ನನ್ನ ಸುದ್ದಿಗೆ ಬರಬೇಡ್ರಿ ನೀವು. ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ಮುಚ್ಕೊಂಡು ಹೋಗ್ರಿ, ಗಿಚ್ಕೊಂಡು ಹೋಗ್ರಿ ಅಂತಾನ? ಏನೋ ನನ್ನ ಮಗಳು, ನನ್ನ ಮಗ ಮದುವೆ ಆಗೋಂತ ಹುಡುಗಿಯರ ಅತ್ತಿಗೆ ಅಂತ ಹೇಳಿ ಮಾತಾಡ್ಸಿದ್ರೆ ನೀನ್ ಯಾಕೆ ಹಿಂಗಾಡ್ತಾ ಇದ್ಯಾ? ಏನಾಯ್ತು? ನಿಮ್ಮ ಅತ್ತೆ ಏನಾದ್ರೂ ಹೇಳ್ಕೊಳ್ಸವಳ ಅಂತ ಕೇಳಿನಪ್ಪ, ಅದಕ್ಕೆ ಏನ್ ಹಿಂಗಾಡ್ತಾ ಇದ್ಯಾ? ಎಲ್ಲ ನಾಟಕ, ಎಲ್ಲ ಗೊತ್ತಿದ್ದು ನಾಟಕ ಮಾಡ್ತಾ ಇದೆಯಲ್ಲ ರಂಗಕ್ಕಯ್ಯ. ಅಲ್ಲಿ ಜಗಳ ಆಗಿದ್ದು ಯಾಕೆ ಜಗಳ ಆಯ್ತು? ನನ್ನ ಯಾಕೆ ನಮ್ಮ ಅತ್ತೆ ಮನೆಯಿಂದ ಆಚೆಗೆ ಹಾಕಿದ್ಲು ಅಂತ ಎಲ್ಲ ಫೋನ್ ಮಾಡಿ ಹೇಳಿರ್ತಾಳೆ. ನೀನು ಬಾವಿ ಸೊಸೆ ಆಶಾ ಇಲ್ಲ, ನಮ್ಮ ಅತ್ತೆನೇ ಹೇಳಿರ್ತಾಳೆ. ಎಲ್ಲ ತಿಳ್ಕೊಂಡು ಈಗೇನೋ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಾ ಇದ್ಯಾ? ಸುಮ್ಮನೆ ಹೋಗು. ಈ ಮದ್ವೆ ಅಂತೂ ನಡಿಯಕ್ ನಾನಂತೂ ಬಿಡಲ್ಲ. ಅದ ಹೆಂಗೆ ಮದ್ವೆ ಮಾಡ್ತಾಳು ನಮ್ಮ ಅತ್ತೆ ನೋಡೇ ಬಿಡ್ತೀನಿ, ನನ್ನ ಮನೆಯಿಂದ ಆಚೆಗೆ ಹಾಕಿ.
ಇದೇನಿಲ್ಲ ಸ್ಮಕ್ಕ ಹಿಂಗೆ ಹೇಳ್ತಾ ಇದ್ದಾಳೆ ಅಂದ್ರೆ ಇವಳ ಮನೆಯಿಂದ ಆಚೆಗೆ ಹಾಕಿದ್ಲ ಮತ್ತೇನೇ ಮಾಡಿದ್ಲು ಅಂತದ್ದ ಏನ್ ಮಾಡ್ದೆ ಅಂತದ್ದ ರಮ್ಯಾ ನಿಮ್ಮ ಅತ್ತೆ ಮನೆಯಿಂದ ಆಚೆಗೆ ಹಾಕುವಂತದ್ದ ನಮಗೆ ಗೊತ್ತಿಲ್ಲಮ್ಮ ಇದು ಹೊಸ ವಿಷಯ ರಂಗಕಯ್ಯ ನಿನಗೆ ಗೊತ್ತಾ ಇಲ್ಲ ಕಾಣಿಲ್ಲ ಸ್ಮಕ್ಕ ನನಗೂ ಗೊತ್ತಿಲ್ಲಮ್ಮ ಆಶಾನು ಏನು ಫೋನ್ ಮಾಡಿಲ್ಲ ಅವ್ರ ಅತ್ತೆನೂ ಏನು ಫೋನ್ ಮಾಡಿ ಏನು ಹೇಳಿಲ್ಲ ಇಲ್ಲ ಕಣೆ ರಮ್ಯಾ ನಮಗೆ ಗೊತ್ತೇ ಇಲ್ಲ ಈ ವಿಷಯ ನೀನು ಹೇಳಿದ್ಮೇಲೆ ಗೊತ್ತಾಗ್ತಾ ಇರೋದು ಅಂದ್ರೆ ಈ ಅಮ್ಮಗೆ ಗೊತ್ತಿಲ್ವಾ ಅವ್ರು ಫೋನ್ ಮಾಡಿ ಹೇಳಿಲ್ವಾ ನೀನು ನಾಟಕ ಮಾಡ್ತಾ ಇದ್ದಾಳೆ ಈ ಅಮ್ಮ ಅಥವಾ ನಿಜವಾಗ್ಲೂ ಗೊತ್ತಿಲ್ವಾ ಅಯ್ಯೋ ನಾನೇ ಗೊತ್ತಾಗ ಮಾಡ್ಬಿಟ್ನಾ ಗೊತ್ತಾಗೇ ಬಿಡು ಯಾವತ್ತಾದ್ರೂ ಗೊತ್ತಾಗೇ ಆಗ್ಬೇಕಲ್ಲ ಹೇಳ್ತಾರೆ ಇವತ್ತಲ್ಲ ನಾಳೆ ಫೋನ್ ಮಾಡಿ ಬಿಡು ನಾನು ಹೇಳಿದ್ದು ಇನ್ನು ಒಳ್ಳೇದಾಯ್ತು ನಾನು ಯಾಕೆ ಅದಕ್ಕೆ ಪಶ್ಚಾತ್ತಾಪ ಪಡ ನಾನೇ ಗೊತ್ತಾಗಂಗೆ ಮಾಡಿದೆ ಅಂತ ಹೌದು ಮನೆಯಿಂದ ಆಚೆಗೆ ಹಾಕಿದ್ದಾರೆ ನಿನಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಕೇಳು ಅವ್ರು ಫೋನ್ ಮಾಡೋದಕ್ಕೂ ಮೊದಲು ಅಥವಾ ಮಾಡಿದ್ರು ಮಾಡಿರ್ಬೋದು ನೀನು ನಾಟಕ ಮಾಡ್ತಾ ಇದೆಯೇನೋ ಅಂತ ನನಗೂ ಅನಿಸ್ತೈತೆ ಹೌದು ನನ್ನ ಮನೆಯಿಂದ ಆಚೆಗೆ ಹಾಕೋಳು ನಮ್ಮ ಅತ್ತೆ ನಿಮ್ಮ ಮಗನ ಜೊತೆ ಆಶನ್ ಮದ್ವೆ ಆಗೋವರೆಗೂ ನಿನ್ ಮನೆಗೆ ಬರಲೇಬೇಡ ಅಂತ ಕಳಿಸಿದಾಳೆ ಆಮೇಲೆ ಬಿಟ್ಕೊಂತಾಳ ಇಲ್ವ ಹೇಳಕ್ಕಾಗಲ್ಲ ಗೊತ್ತಿಲ್ಲ ನನಗೆ ಏನ್ ಮಾಡಿದೆ ಅಂತದ್ದ ತಿರ್ಗಿ ಏನಾದ್ರೂ ಕಿತಾಪತಿ ಮಾಡಿ ಮದ್ವೆ ನಿಲ್ಸಕ್ಕೆ ನಾನು ಪ್ರಯತ್ನ ಪಟ್ಟ ಏನೋ ಮಾಡ್ಬಾರ್ದು ಮಾಡಿರ್ತೀಯ ಅದಕ್ಕೆ ಮನೆ ಬಿಟ್ಟು ಕಳ್ಸಿರ್ತಾರೆ ಬಿಡು ಹೋಗ್ಲಿ ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಬಿಡಲ್ಲ ಸ್ಮಕ್ಕ ಇಂಥೊಳಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ ಇವಳ್ದೇನು ನಾವೇನು ಹೋದ್ರೆ ಹೋಗ್ಲಿ ಅಂತ ಮಾತಾಡಿಸ್ದೆ ಅಷ್ಟೇ ಇವಳ ಮಕ್ಕ ನೋಡಕ್ಕೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ ನನ್ನ ಮಗಳ ಮದ್ವೆ ಅಲ್ಲ ನಮ್ಮ ಮಗನ ಮದ್ವೆ ಆಗೋವರೆಗೂ ಇವಳು ಅವ್ರ ಮನೆಗೆ ಹೋಗೋದೇ ಬೇಡ ಇಲ್ಲೇ ಇರ್ಲಿ ಅದು ಒಳ್ಳೇದೇನೆ ತಿರುಗಿಲ್ಲ ಅಂದ್ರೆ ಇನ್ನೇನಾದ್ರೂ ಕಿತಾಪತಿ ಮಾಡಿ ಆಮೇಲೆ ಮದ್ವೆ ಹಿಂದಿನ ದಿವಸ ಮದ್ವೆ ನಿಲ್ಲಂಗ್ ಮಾಡಿದ್ರಿ ಏನು ಗತಿ ಈಗ ಹೆಂಗೋ ಅವ್ರ ಅತ್ತಿಗೆ ನಿಜ ಏನು ಅಂತ ಗೊತ್ತಾಗಿ ಇವಳ ಮನೆ ಬಿಟ್ಟು ಓಡಿಸವಳೆ ಒಳ್ಳೇದಾತು ಬಿಡು ಏನ್ ಕನಸು ಕಾಣ್ತಾ ಇದ್ಯಾ ನಿನ್ ಮಗಂದು ಆಶಂದನು ಮದ್ವೆ ಆಗುತ್ತೆ ಅಂತಾನ ಎಂದಿಗೂ ಸಾಧ್ಯ ಇಲ್ಲ ಆ ಮದ್ವೆ ಆಗಕ್ಕೆ ನಾನಂತೂ ಬಿಡಲ್ಲ ನಾನು ಎಲ್ಲೇ ಇದ್ರು ಅಷ್ಟೇನೆ ನೋಡ್ತಾ ಇರ್ರಿ ಏನ್ ಮಾಡ್ತೀನಿ ಅಂತಾನ ಏನೇ ಮಾಡ್ತೀಯಾ ಏನು ಮಾಡಕ್ಕಾಗಲ್ಲ ಹೋಗು ಸುಮ್ನೆ ಹೌದಾ ನಾನು ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದ್ದೀನಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತೀನಿ ಅವಾಗ ಅವ್ರನ್ನೆಲ್ಲರನ್ನು ಜೈಲಿಗೆ ಹಾಕ್ತಾರೆ ನಮ್ಮ ಅತ್ತೇನು ನನ್ನ ಗಂಡನ್ನು ನನ್ನ ನಾದ್ನಿನು ನನ್ನ ಗಂಡನ ಮೇಲೆ ಏನು ಕೊಡಲ್ಲ ನನ್ನ ಗಂಡ ಏನಿಲ್ಲ ನಮ್ಮ ಅತ್ತೆ ಅದನ್ನು ಕೇಳ್ತಾನೆ ಅಷ್ಟೇನೆ ನಮ್ಮ ಅತ್ತೆ ಮೇಲೂ ನನ್ನ ನಾದ್ನಿ ಮೇಲೆ ಇಬ್ರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟ್ ಕೊಟ್ಟರೆ ಇಬ್ರನ್ನು ಒಳಗಾಗ್ತಾರೆ ಅವಾಗ ನಿನ್ನ ಮಗನ ಮದುವೆ ಎಲ್ಲಿಂದ ಆಗುತ್ತೆ ಅಂತ ಅಯ್ಯೋ ಯಾಕೆ ರಮ್ಯಾ ಕಂಪ್ಲೇಂಟ್ ಯಾಕೆ ಕೊಡ್ತಾ ಇದ್ಯಾ ಅವ್ರೆ ನಿನ್ಗೇನು ವರದಕ್ಷಿಣೆ ಕಿರುಕುಳ ಕೊಟ್ರಾ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾ ಇದ್ಯಾ ಹಂಗೆಲ್ಲ ನಾ ಕಂಪ್ಲೇಂಟ್ ಕೊಟ್ಟು ಆಮೇಲೆ ನೀನೇ ಸಿಗಾಕಂತ್ಯಾ ಅದನ್ನ ಸಾಬೀತ್ ಮಾಡಕ್ಕೆ ನಿನ್ಗೆ ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಐತಾ ಸಾಕ್ಷಿ ಕೇಳ್ತಾರೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಒಳಗಾಗ್ತಾರೆ ಅಂತ ತಿಳ್ಕೊಂಡಿದ್ಯೇನು ಸುಮ್ಮನೆ ಹೋಗು ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿ ನೀನು ಏನ್ ಸಾಧ್ಯ ಮಾಡಂಗಿದೀಯಾ ಅಲ್ಲ ಈಗಲೇನೆ ನಿಮ್ಮ ಅತ್ತೆ ಹತ್ರ ಬೈಸ್ಕೊಂಡು ಮನೆ ಬಿಟ್ಟು ಕಳ್ಸಿದ್ದಾರೆ ಇನ್ನ ಹಿಂಗೆಲ್ಲ ಕಂಪ್ಲೇಂಟ್ ಕೊಟ್ರೆ ನೀನ್ ಪರ್ಮನೆಂಟ್ ಆಗಿ ತವ್ರ ಮನೆಗೆ ಉಳ್ಕೋಬೇಕಾಗುತ್ತೆ ಗಂಡನ ಮನೆ ಶಾಶ್ವತವಾಗಿ ನಿನ್ಗೆ ಮುಚ್ಚಿಬಿಡುತ್ತೆ ತಿಳ್ಕ ಅದನ್ನ ಪರವಾಗಿಲ್ಲ ಆದ್ರೆ ಆಗ್ಲಿ ಹಂಗೆ ಆಗ್ಲಿ ನನಗಂತೂ ನಾನು ಮನೆ ಬಿಟ್ಟು ಕಳ್ಸಿದ್ಮೇಲೆ ಅವ್ರನ್ನ ನಾನು ಸುಮ್ಮನೆ ಬಿಡ್ತೀನ ಈ ಮದ್ವೆನ ಅಡಿಯಕ್ಕೆ ಬಿಡ್ತೀನ ನಾನು ಇಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಯ್ಯೋ ದೇವ್ರೆ ಇದೇನಿಲ್ಲ ಸ್ಮಕ್ಕ ಇವಳು ಇಂಥ ಮನೆಯಾಳಿಯಾಗಿವಳೆ ಅಲ್ಲ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಒಳಗಾಕ್ತೀನಿ ಅಂತ ಹೋಗ್ತಾ ಇದ್ದಾಳಲ್ಲಿ ನಿಜವಾಗ್ಲೂ ಹಂಗಾರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ತಾ ಇರೋದು ಕಂಪ್ಲೇಂಟ್ ಕೊಟ್ರೆ ಹಂಗಾರೆ ಈ ಮದ್ವೆ ಆಗಲ್ವಲ್ಲೇ ಇನ್ನೇನು ಹತ್ರಕ್ಕೆ ಬಂತು ಇನ್ನೊಂದು 6-10 ದಿವಸ ಐತೆ ಮದ್ವೆ ಅಯ್ಯೋ ನೀನ್ ಯಾಕೆ ಎದಕ್ಕಂತೆ ಬಿಡೇ ರಂಗಕಯ್ಯ ಅವಳು ಕಂಪ್ಲೇಂಟ್ ಕೊಟ್ಟು ಹಿಡ್ಕೇನೆ ಒದ್ದು ಒಳಗಾಗ್ತಾರೆ ಅಂತ ತಿಳ್ಕೊಂಡವಳೆ ವಿಚಾರ ಮಾಡ್ತಾರೆ ಅವರು ಸಾಕ್ಷಿ ಕೇಳ್ತಾರೆ ಏನ್ ಸಾಕ್ಷಿ ಐತೆ ಏನ್ ಆಧಾರ ಐತೆ ಇನ್ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅಂತಾನೆ ಏನ್ ಪೊಲೀಸ್ನರೇನೇನು ದಡ್ರ ಇವಳು ಹೇಳ್ದಂಗೆ ಕೇಳಕ್ಕೆ ಏನ ಅಥವಾ ಏನು ಇವ್ರ ಮಾವನ ಮಗನ ಪೊಲೀಸು ಸುಮ್ಮನೆ ನಡಿ ನೀನ್ ಯಾಕೆ ಎದರ್ಕಂತೀಯ ನಿನ್ ಮಗನ ಮದ್ವೆ ಆಶನ್ ಜೊತೆ ನಡೆಯುತ್ತೆ ಇಂಥ ಹೆದರಿಕೆಗೆಲ್ಲ ನೀನು ಯಾಕೆ ತಲೆ ಕೆಡಿಸ್ಕಂತೀಯ ಹೋಗು ಇಂಥ ಬೆದರಿಕೆಗೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಲ್ಲ ಹೆಂಗನಾಗ್ಲಿ ಹೆಣ್ಮಕ್ಳು ಕೇಸು ಜಲ್ದು ತಗೊಂತಾರಂತೆ ಪೊಲೀಸ್ನವರು ಹೆಣ್ಮಕ್ಳಿಗೆ ಅದು ಅಲ್ದೇನೆ ಅವ್ರೇನೇ ಹೇಳಿದ್ರು ಕೇಳ್ತಾರೆ ಅಂತ ಹೇಳ್ತಾರೆ ಅದಕ್ಕೇನೆ ನನಗೆ ಯಾಕೋ ಭಯವಾದಂಗೆ ಆಗ್ತೈತಿ ಅಯ್ಯೋ ದೇವ್ರೆ ಇವಳು ಹಿಂಗಾಡ್ತಾಳೆ ಒಂದಿಷ್ಟು ಒಳ್ಳೆ ಬುದ್ಧಿ ಅನ್ನೋದೇ ಇಲ್ವಲ್ಲಿ ಅಲ್ಲ ಅವ್ರ ಅಮ್ಮ ಏನು ಅಂತಾಳೆ ಇವಳು ಅಂತಾಳೆ ಆಗಿವಳಲ್ಲಿ ಇವಳಾದ್ರೂ ಒಂದಿಟ್ಟು ಓದವಳೆ ಒಂದಿಟ್ಟು ಒಳ್ಳೆ ಬುದ್ಧಿ ಕಲಿಯೋದು ಬೇಡವೆ ಹೇಳತ್ತ ಇಂಥ ಬುದ್ಧಿ ಯಾವ ಹೆಣ್ಮಕ್ಳಿಗೂ ಇರಬಾರ್ದಮ್ಮ ಇರಬಾರ್ದು ಅಂದ್ರೆ ಏನು ಮಾಡೋಕ್ಕಾಗಲ್ಲ ಇಂಥವ್ರು ಇದ್ದೇ ಇರ್ತಾರೆ ಎಲ್ಲ ಮನೆಗಳಿಗೂ ಒಬ್ಬೊಬ್ಬರಾದ್ರೂ ನಡಿ ಏನು ಯೋಚನೆ ಮಾಡಬೇಡ ಅಂದ್ರೆ ಮಾಡ್ದಂಗಿರಕ್ಕಾಗುತ್ತೇನಿಲ್ಲ ಸ್ಮಕ್ಕ ಅಲ್ಲ ಮದುವೆ ಸಾಕ್ಸಿದೀವಿ ಇವಾಗ ನಾನು ಇವಳು ಅವ್ರ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅಯ್ಯೋ ಏನು ಗತಿ
ನಡಿ ಸುಮ್ಮನೆ ಎದುರಿಸ್ತಾಳ ಅವಳೆಲ್ಲಿ ಕೊಡ್ತಾಳೆ ಅವಳಿಗೂ ಗೊತ್ತೈತಿ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಯಾರು ಒಳಗಾಕಲ್ಲ ಅಂತಾರ ಸಾಕ್ಷಿ ಕೇಳ್ತಾರೆ ಅಂತ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.